ಅಲ್ಲ ಬಾಂಡೆ ತಿಕ್ಕತ್ತಾಳ ಆಕಿ. ಯಾರು ಬೇ? ಎಷ್ಟು ಮಂದಿ ಇದೀರಿ? ಆಕೆ ನಿಮ್ಮ ಅತ್ತಿಗೆ ಬಾಂಡೆ ತಿಕ್ಕತ್ತಾಳ. ಅಯ್ಯೋ ಹೌದಾ? ಅಯ್ಯೋ ಪಾಪ ಬೇವ, ತಡಿ ಬಾಂಡೆ ತಿಕ್ಕತ್ತಾರನ ತಂಡ್ಯಾಗ. ನನಗೊಂದು ವಿಚಿತ್ರ ತಲೆ ನೋವು ಅಂದ್ರೆ ಯಾಪರಿ ಗೊತ್ತನ್ ಬೇ. ಚಣ ಹೊಡ್ಯಾತಿ ಇವತ್ತು, ಯಾಕೆ ಏನೋ ಗೊತ್ತಿಲ್ಲ. ಏನು ಆ ಮೊಬೈಲ್ ನೋಡಿ ನೋಡಿ ಕಣ್ಣು ತಲೆ ಹಿಂಗೆ ಹೊಡ್ಯಾತಿ, ಏನೋ ಒಟ್ಟು ಗೊತ್ತಾಗೋಲ್ತು. ಭಾಳ ಒಂಥರ ತಲೆ ಚಿಟ್ಟನ ಆತೆ. ಅದಕ್ಕೊಂದು ಇಟ್ಕೊಂತಿದ್ದೆ. ತಡಿವ ಪಾಪ ಬಾಂಡೆ ತಿಕ್ಕತ್ತಾರನ. ಓಯ್ ಸುಮತಿ ಬೈಲ್ ಕುಂದ್ರ ಬಾ. ಯಾಕೆ ಬೇ? ಕುಂದ್ರ ನಾ ಹೇಳ್ತೀನಿ. ಏನಾರು ಎದ್ದಂದ್ರೆ ತೊಗೊಂತೀನಿ ನಿನಗೆ ಮತ್ತಷ್ಟೇ. ಅಡುಗೆ ಮನೆ ಬೇರೆ ಏನಾರು ಕೆಲಸ ಇದ್ರೆ ಬೇಕಾರೆ ಮಾಡು. ಮತ್ತು ಹೋಗಿ ಬಾಂಡೆ ಗಿಂಡೆ ತಿಕ್ತೇವೆ ಮಾಡ್ತೇವೆ ಅಂತ ಬಿಡ್ಸಕ್ಕೆ ಹೋಗ್ಬೇಡ. ನಾನು ನೋಡಕತ್ತೀನಿ ಯಾರು ನಮಗೆ ಕೆಲಸ ಆಗಕತ್ತೈತಿ. ಕುಂತಲ್ಲಿ ಎಲ್ಲ ಮಾಡಿ ಹಾಕಕ್ಕತ್ತೇನ ನಿನ್ನ? ಕುಂದ್ರ ಬಾಯಿ ಮುಚ್ಕೊಂಡು. ಅವ್ರು ಅವ್ವ ಮಾಡ್ಬೇಕಿತ್ತು. ಅಲ್ಲಿಂದ ಇಲ್ಲಿಗೆ ಓಡಿಸಾಳ. ಇಲ್ಲಿ ಮಾಡಾರದಾರ ಅಂತೇಳಿ ಓಡಿಸ್ತಾಳೆ. ಈಕಿನೂ ಅಷ್ಟೇ ಇಲ್ಲಿ ಮಾಡಾರದಾರ ಗಟ್ಟೆ ಅಂತೇಳಿ ಬಂದಾಳ. ಅಲ್ಲಿಂದ ಇಲ್ಲಿಗೆ ಬಾಯಿ ಮುಚ್ಕೊಂಡಿರೋ ಏನಾಗಲ್ಲ. 4 ಬಾಂಡೆ ತಿಕ್ಕತ್ಲೆ ತಿಂಗಳಾಗಕ್ಕೆ ಬಂತ ಹಂಗೆ 4 ಬಾಂಡೆ ತಿಕ್ಲಿ ಏನಾಗಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಬ್ಯಾಡ ಗಿಡ ಹಾಕೋಬೇಡ. ಪಾಪವ ನನಗೆ ನನ್ನ ಬಾಣೆತನ ಅತ್ತಿಗೆ ಮಾಡಿಲ್ಲನ. ಹಾಂ ಬಿಡ್ಬೆ ಪಾಪ. ಅವಾಗ ಹಿಂಗೆ ಅಂತಿದ್ದೇನ ತಿಕ್ಲಿ ಬಾಂಡೆ ಅಂತೇಳಿ. ಬರೋಬ್ಬರಿ 4 ತಿಂಗಳ ಮ್ಯಾಲಂತೂ ನಾ ಏನು ಮುಟ್ಟಿಲ್ಲ ಗೊತ್ತನ. ಸುಮ್ಮನಿರವ ತೀರ ಹಂಗೆ ಮಾಡೋಕೋಬಾರ. ಮನುಷ್ಯತ್ವ ಅನ್ನೋದು ಇಟ್ಕೋಬೇಕು ಸ್ವಲ್ಪರ. ಅಯ್ಯ ಮನುಷ್ಯತ್ವ ಬಾಯಿ ಮುಚ್ಕೊಂಡಿರೋ ಅದ್ರಾಗ ಏನೈತಿ? ತಿಕ್ಲೇಳಿ ಏನಾಗೋದಿಲ್ಲ ಯವ್ವ. ನಾವೆಲ್ಲ ಹಿಂಗೆ ತಿಂಗಳಂಗಟ್ಲೆ ಮಕ್ಕೊಂಡಿಲ್ಲವ. ನಾನು 2 ತಿಂಗಳು 3 ತಿಂಗಳು ಅನ್ನತ್ಲೆ ಎದ್ದು ಹಂಗೆ ಸಣ್ಣಗೆ ನನ್ನ ಕೆಲಸ ನಾ ಮಾಡ್ಕೊತಿದ್ದೆ ಗೊತ್ತನ. ಆದೋ ತಟ್ಟಿಗೆ ಹೋಲಿ ನಿಮ್ಮಪ್ಪ ಕುಡ್ದು ಬಂದು ನೆಮ್ಮದಿ ಕೊಡ್ತಿದ್ದಂತ ಮಾಡಿ ಏನು ಕುಡ್ದು ಬಂದು ಕಿರಿಕಿರಿ ಮಾಡವ. ತವ್ರ ಮನೆಗೆ ಹೋಗಿನೂ ಭಾಳ ದಿನ ಇರೋಕ್ಕಿದ್ದಿಲ್ಲ. ಅಲ್ಲೇ ಕುಡ್ದು ಬಂದು ಬಾಯಿ ಮಾಡವ. ಹಾಗಾಗಿ 15 ದಿನಕ್ಕೆ ಅಲ್ಲಿಂದ ಬಂದ ಒಮ್ಮೊಮ್ಮೆ ಅಂತೂ ಗೊತ್ತಾನ ನಿನಗೆ. ನಾವೆಲ್ಲ ಮನೆ ಕೆಲಸ ಮಾಡ್ಕೊತಾನೆ ನಿಮ್ಮನ್ನು ಸಾಕಿ ಬೆಳೆಸಿಲ್ಲನ. ನಿಮಗೇನಾಗಿದೆ ದಾಡಿ? ಏನು ನನಗೇನಾಗಿದೆ ದಾಡಿ? ಏನೂ ಆಗೋದಿಲ್ಲ. ಬಾಯಿ ಮುಚ್ಕೊಂಡಿರು. ತಗ ಕುಂದ್ರಿಸಿ ಎಲ್ಲ ಮಾಡೋಕ್ಕಾಕತ್ತಂತ ಮಾಡಿ ಏನು ಸುಮ್ಮನಿರು. ಹೋಗಿ ಇನ್ನೂ ರೊಟ್ಟಿ ಮಾಡೋದು ಒಳಗೇನು ಕೆಲಸ ಇದ್ರೆ ಮಾಡ್ಕೋ. ನೀ ಬೇಕಾದ್ರೆ ಹೇಳ್ಕೊ. ನಿಮ್ಮದು ಕಾಲನ ಬೇರೆ ನಮ್ಮ ಕಾಲನ ಬೇರೆ. ನಾ ಹೋಗಿ ಬಿಡಿಸ್ತೇನೆ. ನಾ ತಿಕ್ತೇನೆ. ಹೇಳಿದ ಮತ್ತೆ ಹೇಳಿ ಕೇಳ್ತಿ. ತಿಕ್ಕೋ ಹೋಗು. ಅದಕ್ಕೆಮ್ಮ ನೀವು ಬಿಡ್ರಿ ನಾ ತಿಕ್ತೇನೆ ಬಿಡ್ರಿ. ಬರ್ರಿ ಈ ಕಡೆ. ಯಾಕೆ ಬರ್ರಿ ನೀವು ಕಾಯ್ದು ಬರ್ರಿ ಫಸ್ಟ್. ಬಾರಪ್ಪ ಕುಂದ್ರ ಬಾ. ಯಾಕೆ ತಡ ಆತಲ್ಲ ಇವತ್ತು ಹೇಳೋದು. ಬಾ ಕುಂದ್ರ ಬಾ. ಹೂಬೆ ರಾತ್ರಿ ಯಾಕೋ ಕೂಸು ಭಾಳ ಅಳಾಕತ್ತಿತ್ತ. ನಿದ್ದೆ ಆಗಿಲ್ಲ ಬರೋಬ್ಬರಿ. ಅದಕ್ಕೊಂಚೂರು ಬೆಳಿಗ್ಗೆ ತಡ ಆತು ಹೇಳೋದು. ಈಕೆಲ್ಲ ಹೇಳ ಗಿರ್ಜಾ. ನೋಡಪ್ಪ ಅಲ್ಲಿ ಬೇಡ ಅಂತ ಎಷ್ಟು ಹೇಳ್ತೇವಿ ಆ ಹಿತ್ತಲಾಗ ಬಾಂಡೆ ತಿಕ್ಕಕ್ಕೆ ಹೋಗ ಹೇಳ್ತಾ ಅದೇನಿ ತಿಕ್ಕಬೇಡ. ಅವು ಜ್ವರ ನೆಗಡಿ ಬಂದ್ಗಿಂದತ್ತು ಹಿಂದಾಗಡೆ ಅಂತೇಳಿ. ಈಗ ಅದಕ್ಕೆ ತಲೆ ಕೆಟ್ಟು ಈಕಿಗೆ ಹೇಳಿದೆ ಹೋಗ ಅಂತೇಳಿ. ಹೋದ್ಲಕ್ಕೆ ಅದಕ್ಕೆ ಬಿಡ್ರಿ ಅಂತೇಳಿ. ತಗ ಏನು ಮಾಡ್ಬೇಕು ನೋಡಪ್ಪ. ಹೇಳಿದ್ರೆ ಕೇಳಂಗೆ ಇಲ್ಲ. ತಗ ಸುಮತಿ ಹೋಗಿ ಬಿಡಿಸಿ ಕಳಿಸ್ತಾಳೆ. ಏನು ಮಾಡ್ತಾಳೆ ಗಿರ್ಜಾ? ಅವು ಅಲ್ಲಿ ಸುಮತಿ ಬಂದು ಬಿಡ್ಸಾಳಿಲ್ಲ. ಅಷ್ಟು ತಂಪನಾಗ ಎದಕ್ಕೆ ಬಾಂಡೆ ತಿಕ್ಕಾತಿ? ನೆಗಡಿ ಕೆಮ್ಮು ಆತದ್ರ ಕೂಸಿಗೆ ತ್ರಾಸಾಗಲ್ಲ. ಬಾ ಚಾಗಿ ಕುಡಿ ಹೋಗ್ಬಿಟ್ಟು ಬೆಚ್ಚ ಮಾಡ್ಕೊಂಡು. ಅಲ್ಲ ತಂಡ್ಯಾಗ ಎದಕ್ಕೆ ಬಾಂಡೆ ತಿಕ್ಕಾಕತ್ತಿ ಹುಡುಗಿ? ಅಲ್ಲ ಮಾಡಕ್ಕಂತೇವಿಲ್ಲ ನಾವು. ಏನು ನಿನಗೆ ತಿಕ್ಕಂದೇವನೆ? ಮತ್ತೆ ಯಾರು ನೋಡಿದ್ರೆ ಏನು ಅನ್ಕೋಬೇಕು? ಹಂಗಾರೆ ನೋಡ ತಾಯಿ ಮಗಳು ಒಳಗೆ ಕುಂತ ಹುಡುಗಿನ ಬಾಂಡೆ ತಿಕ್ಕಾಕಚ್ಚಾರ ಬಾಣ್ತೀನಿ ಅನ್ನಂಗಲ್ಲ. ಇಲ್ಲ ಅದು ರಾತ್ರಿಯಿಂದನೂ ಬಾಂಡೆ ಅಲ್ಲೇ ಇದ್ವಲ್ಲ, ತ್ರಾಸಕತೆ ಏನೋ ತಿಕ್ಕಾಕ ಅಂತೇಳಿ. ಆಮೇಲೆ ಕುಸಿಂದು ಇಸಿ ಅರ್ಬಿನೂ ಭಾಳ ಇದ್ವು. ಅದು ಇಸಿ ಅರ್ಬಿ ಅದು ಹಿಂಡಾಕಿದ್ನಲ್ಲ ಹಂಗೆ ಬಾಂಡೆನೂ ತಿಕ್ಕಿದ್ರಾತಂತೇಳಿ ತಿಕ್ಕಾಕ ಹೋದೆ ಅಷ್ಟೆ. ಬಾಂಡೆ ಅಡುಗೆ ಇದ್ದಿದ್ದಿಲ್ಲಲ್ರಿ ಅತ್ತಿಯಾರ. ಅದಕ್ಕೆ ಕೂಸಿನ ಇಸಿ ಅರ್ಬಿ ಒಗಿಬೇಡ ನಾ ಒಗಿತೀನಿ ಅಂತೇಳಿ ಸುಮತಿ ಎಷ್ಟು ಹೇಳ್ತಾಳಪ್ಪ. ಈಕೆ ಕೇಳೋದೇ ಇಲ್ಲ ನನ್ನ ಮಾತನ್ನ. ಹಾಂ ಒಗಿತಾಳ. ಆದ್ರೆ ಅದು ಇಸಿ ಮಾಡಿದ ಕೂಡಲೇ ಹಿಂಡಾಕಿ ಬಿಡ್ಬೇಕಂತೆ. ಹಂಗೆ ಬಿಟ್ರೆ ಬೆಳಗ್ಗೆ ಎದ್ದು ಒಂಥರ ಆಕೈತಿ. ಆಮೇಲೆ ಕೂಸಿನ ಹೊಟ್ಟೆ ಕೆಡ್ತೈತಲ್ಲ, ವಾಸನೆ ಬರಾಕತ್ತೈತಿ ಅಂತ ಈಸ್ಕೊಳತ್ಲೆ. ಹಂಗಾಗಿ ಆಕೆ ಬೆಳಗ್ಗೆ ಒಗಿತಾಳ್ರಿ. ನಾನು ಅವಾಗಿಂದವಾಗ ಹಿಂಡಿ ಹಾಕಂದ್ರೆ ಆಕಿಗೂ ತ್ರಾಸ ಅಂತೇಳಿ ನಾನೇ ಹಿಂಡಿ ಹಾಕಿರ್ತೀನಿ. ಅಲ್ಲ ಆಕಿಗೆ ಅವಾಗಿಂದ ಅವಾಗ ಮಾಡಂದ್ರೆ ಅದೇನೋ ಫೋನ್ನಾಗ ಇಡಿವೆ ಬೇರೆ ಮಾಡ್ತಾಳೆ. ಅದ್ರದ್ದೇನೇ ಎಡಿಟಿಂಗ್ ಅಂತಾಳಪ್ಪ. ಅದನ್ನು ಮಾಡ್ತಿರ್ತಾಳೆ. ಆಮೇಲೆ ಮನ್ಯಾಗ ಇಷ್ಟು ಕೆಲಸ ಎಲ್ಲ ಮಾಡ್ಬೇಕು ಆ ಹುಡುಗಿ. ಪಾಪ ತ್ರಾಸಾಗೋದಿಲ್ಲನ ಎಲ್ಲ ಆಗಿಂದಾಗ ಮಾಡಿ ಮುಗಿಸಂದ್ರೆ ಎಲ್ಲ ಕತಿ. ಹಾಂ ಅದೇ ಅತ್ತೀರ. ಅದಕ್ಕೆ ಬೇಡ ಆಕಿಗೆ ತ್ರಾಸಕತ್ತೆ ಅಂತೇಳಿ ಮಾಡ್ಕೋತಿರ್ತೇನೆ ನಾನು. ಏನಾರ ಹೇಳಿದ್ರಿ ಇಂಥದ್ದೊಂದು ಏನಾರ ಹೇಳ್ಬಿಡ್ತೀಯ ತಗ. ಅಯ್ಯವ್ವ ಏನು ಮಾಡ್ಬೇಕು ಬೇವ? ನಿನ್ನೆಲ್ಲ ಸಾಮಾನು ಖಾಲಿ ಮಾಡ್ಕೊಂಬಂದಿಟ್ಟೇನೆ. ಹೌದಪ್ಪ ಯಪ್ಪ. ಹೊಸು ಸಾಮಾನು ಖಾಲಿ ಮಾಡ್ಕೊಂಬಂದು ಇಟ್ಟಿದ್ದಕ್ಕೆ ಹೊಟ್ಟೆ ರೂಮ್ ಅಂತ ನೋಡಿ ನನಗರತ್ತಾಗ. ಹ್ಞೂ ಬೇವ ಏನು ಮಾಡ್ಲಿಗ? ಎಲ್ಲರ ಬೇರೆ ಕಡೆ ದಂಧೆ ಹುಡುಕ್ಬೇಕು. ಮತ್ತೀಗ ಅಂಗಡಿನೂ ಪಟ್ಟನ್ ಸಿಗುದಿಲ್ಲ. ಯವ್ವ ಎಲ್ಲ ಕಡೆ ಮಾಡಿಟ್ಟಾರ. ಕೆಲವೊಂದು ಕಡೆ ಖಾಲಿ ಅದಾವು. ಅಲ್ಲಿ ಹೋಟೆಲ್ ನಡೆಯಂಗಿಲ್ಲ. ಹೋಟೆಲ್ ಆಲ್ರೆಡಿ ಅದಾವಲ್ಲಿ. ಹೌದಾ? ಈಗ ಏನು ಮಾಡ್ಬೇಕಂತಿಲ್ಲ? ಏನಿಲ್ಲ, ನನಗೂ ಅದೇ ವಿಚಿತ್ರ ಆಗಕತ್ತೈತಿ. ಏನು ಮಾಡಲಿ ಅಂತೇಳಿ. ಏನು ಮಾಡಲಿ ಬೇವ? ಈಗ ಸದ್ಯಕ್ಕೆ ಅವು ಸಾಮಾನು ಹಂಗೆ ಇಟ್ಟು ಎಲ್ಲರ ಕೆಲ್ಸಕ್ಕರ ಹೊಂಡ್ಲೇನ್ ಬೇ? ಹಂಗೆ ಮಾಡಿ ಮತ್ತೆ ಹೊಟ್ಟಿ ಅಲ್ಲ ಜೀವನ ಸಾಗ್ಬೇಕಲ್ಲಪ್ಪ ಮತ್ತೆ. ಅತ್ತಿಯರ ನಾವು ಯಾಕೆ ಏನಾರ ಒಂದು ಸ್ವಂತ ದಂಧೆ ಮಾಡಬಾರ್ದು? ಅಲ್ಲೇ ಹುಚ್ಚರಂಗೆ ಎದಕ್ಕೆ ಮಾತಾಡ್ತಿ? ಸ್ವಂತ ದಂಧೆ ಏನು ಮಾಡಕತ್ತೈತಿ? ಏನು ಮಾಡಕತ್ತೈತಿ ಹೇಳೀಗ? ಅಲ್ಲ ನಾವು ಯಾಕೆ ಈ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಅಂತ ಮಾಡಬಾರ್ದು? ಶಾಂತವ್ ಮಾಡ್ಕತ್ತಲ್ಲ ಅದನ್ನ. ಬ್ಯಾಡ್ರಿ ಅತ್ತಿಯರ, ಇಲ್ಲೇ ಶಾಂತವ್ರು ಮಾಡ್ತಾ ಇದಾರ. ಶಾಂತಕ್ಕ ಈಗ ನಾವು ಮತ್ತೆ ಅದನ್ನ ಮಾಡಿದ್ರೆ ನಮ್ಮನ್ನು ನೋಡೇ ಮಾಡಿದ್ರು. ಅದು ನಮ್ಮ ಮ್ಯಾಗ ಇರ್ಸಿಗೆ ಮಾಡಿದ್ರು ಕಾಂಪಿಟೇಷನ್ಗೆ ಅಂತ. ಆಮೇಲೆ ಅವ್ರು ಮಾಡಿದ್ದ ನಾವು ಮಾಡಿ ಮನಸ್ಸು ಹಾಳಕ್ಕವ್ ನೋಡ್ರಿ. ಅಯ್ಯ
ಜಗತ್ನಾಗ ನಿನ್ನಂಗೆ ವಿಚಾರ ಮಾಡಿದ್ರೆ ಯಾರು ದಂಧೆ ಮಾಡಕ್ಕಿಲ್ಲ. ಆಕಿದ ಬ್ರ್ಯಾಂಡು, ಆಕಿದ ಉಪ್ಪಿನಕಾಯಿ, ಆಕಿ ಹಪ್ಪಳ ಆಕಿದ ಬೇರೆ, ನಮ್ದು ಉಪ್ಪಿನಕಾಯಿ ನಮ್ಮ ಹಪ್ಪಳ ನಮ್ದು ಇದು ನಮ್ಮ ಬೇರೆ. ಆಕಿ ನಂಗೆ ನಾವು ಮಾಡಬಾರ್ದು ಅಂತಂದ್ರೆ ಹೆಂಗದ? ಅದನ್ನ ಮಾಡೋಣ ಸುಮ್ಕಿಂದ್ರು ಏನಂತಿಲ್ಲ ಮಲೇಶಿ. ಬ್ಯಾಡ್ ಬಿಡ್ಬೇ, ಮತ್ತೆ ನನ್ನ ದೋಸ್ತ್ ಏನು ಅನ್ಕೊಳಕಿಲ್ಲ. ಏನಾರ ಯಾಕೆ ಅನ್ಕೋಬೇಕಲ್ಲ? ಏನು ಅನ್ಕೊಳಂಗಿಲ್ಲ ಅಂದ್ರೆ ಅವ್ರಷ್ಟು ಹಪ್ಪಳ ಮಾಡ್ಬೇಕನ್ನ ಮತ್ತಾರು ಮಾಡಬಾರ್ದನ ಜಗತ್ನ್ಯಾಗ. ಹಂಗಾರೆ ಬೇರೆದವ್ರು ಮಾಡ್ತಿದ್ದಿದ್ದು ಇವ್ರು ಮಾಡಕತ್ತಾರಲ್ಲ, ಇನ್ನಿದ್ದರಿಗೆ ಸಿಟ್ಟು ಬಂದಿರ್ತೈತಿ. ಹಂಗಂತ ಇವ್ರು ನಾಯಕ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದೇನಾಗೋದಿಲ್ಲ. ಬಾಯಿ ಮುಚ್ಕೊಂಡಿರ್ರಿ. ನಾ ಅಂತೇನಲ್ಲ, ನನಗೂ ಬೇಕಾದಂಗೆ ಉದ್ದಿನ ಹಪ್ಪಳ ಮಾಡಕ್ಕೆ ಬರ್ತೈತಿ, ಅಕ್ಕಿ ಹಪ್ಪಳ ಮಾಡಕ್ಕೆ ಬರ್ತೈತಿ, ಎಲ್ಲ ಬರ್ತೈತಿ. ಬೇಕನ್ನಂಗೆ ಕಂಚಿಕಾಯಿ ಅಂತರೂ ಇಲ್ಲ ತೋಟದಾಗ ಬೇಕಾದಷ್ಟು ಸಿಗ್ತಾವು. ಕಂಚಿಕಾಯಿ ಉಪ್ಪಿನಕಾಯಿ ಯಾರು ಮಾರಾಟ ಮಾಡೋದಿಲ್ಲ. ಹೌದು ನೋಡ್ಲಾ, ಕಂಚಿಕಾಯಿ ಉಪ್ಪಿನಕಾಯಿ ಯಾಕೆ ಮಾಡಬಾರ್ದು ನಾವು? ಏನಂತಿ? ನಿಂಬಿಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಕಾಯಿಪಲ್ಲೆ ಎಲ್ಲ ವೆಜಿಟೇಬಲ್ ಉಪ್ಪಿನಕಾಯಿ ಮಾಡ್ತಾರೆ. ಕಂಚಿಕಾಯಿ ಉಪ್ಪಿನಕಾಯಿ, ನೆಲ್ಲಿಕಾಯಿ ಉಪ್ಪಿನಕಾಯಿ, ಈ ಕಲ್ಲಂಗಡಿ ತೊಗಟಿದು ಕರಿ ಹಿಂಡಿ, ಬದ್ನಿಕಾಯಿ ಕರಿ ಹಿಂಡಿ ಇವೆಲ್ಲ ಯಾರು ಮಾಡ್ತಾರೆ? ಇವನ್ನ ಮಾಡಿ ನಾವು ಯಾಕೆ ಹಳ್ಳಿಯ ಸೊಗಡಿನ ಉಪ್ಪಿನಕಾಯಿ ಅಂತ ಮಾರಬಾರ್ದು? ಬೇಕಾದ್ರೆ ಹಿಂಗೆ ಮಾಡೋಣ್ರಿ. ಅತ್ತಿಯರ್ ಅಂದಂಗೆ ಹಪ್ಪಳ ಗಿಪ್ಪಳ ಎಲ್ಲ ತ್ರಾಸ ಆಕತ್ತೆ. ಏನ ಕಂಚಿಕಾಯಿ ಉಪ್ಪಿನಕಾಯಿ, ಬದ್ನಿಕಾಯಿ ಕರಿ ಹಿಂಡಿ, ಸೊಂತಿಕಾಯಿ ಕರಿ ಹಿಂಡಿ, ಕಲ್ಲಂಗಡಿ ಕರಿ ಹಿಂಡಿ, ಟಮಾಟಿ ಉಪ್ಪಿನಕಾಯಿ ಇವನ್ನೆಲ್ಲ ಮಾಡೋಣ. ಏನಂತೀರಿ? ಇವೆಲ್ಲ ಹೊಸ ಟೈಪ್ ಅಕ್ಕವು. ಅವ್ರು ಮಾಡೋದಿಲ್ಲ ಇದನ್ನ ಯಾವುದು. ಅವ್ರು ಮಾಡೋದು ನಿಂಬಿಕಾಯಿ ಮಾವಿನಕಾಯ್ದಷ್ಟೇ. ಈಗ ಮಾವಿನಕಾಯಿ ಸೀಸನ್ ಮುಗಿತಲ್ಲ, ಅವ್ರು ಮಾಡ್ತಾ ಇರೋದು ವೆಜಿಟೇಬಲ್ ಉಪ್ಪಿನಕಾಯಿ, ನಿಂಬಿಕಾಯಿ ಉಪ್ಪಿನಕಾಯಿ ಹಾಕಕತ್ತಾರ. ಅವ್ರು ಮಾಡೋದಕ್ಕೂ ನಾವು ಮಾಡೋದಕ್ಕೂ ಭಾಳ ವ್ಯತ್ಯಾಸ ಆಯ್ತು. ಏನಂತೀರಿ? ಹಪ್ಪಳನು ಮಾಡೋದೆ ಯವ್ವ, ನಾನು ಕರ್ನ ಹುಚ್ಚಿಡ್ದಂಗೆ ಆಗತ್ತೈತಿ. ಅಲ್ಲಿ ಬೇ ನಿಮ್ಮ ಮೌನ ಮಾಡೋಣಂತಿಲ್ಲ, ಅದಕ್ಕೆ ಬಂಡವಾಳನೂ ಬೇಕಲ್ವಾ? ಬಂಡವಾಳನೂ ಬೇಕು ಮಾಡಕ್ಕೆ. ಮೊದಲೇ ಕೆಲಸಗಾರರು ಬೇಕು ಈ ಮನೆಯೊಳಗೆ. ಈಗೆಲ್ಲ ಆಕ್ಕತ್ತಂತೀಯ? ಅಕ್ಕತ್ಲ ಯಾಕಾಗಲ್ಲ? ನಮ್ದ ಪಡ್ಸಾಲ ಇಷ್ಟು ದೊಡ್ಡದೈತಿ. ಆಕತಿ ಎಲ್ಲ ಆಕತಿ. ಈಗಂತೂ ಮಳೆಗಾಲ ಮುಗ್ಯಾಕ ಬಂತು ಪೂರ್ತಿ. ಈಗ ಒಂದು 3-4 ದಿನ ಆತು, ಯಾಕೆ ಅಷ್ಟು ಮಳೆ ಇಲ್ಲ. ಇನ್ನಷ್ಟು ದಿನಕ್ಕೆ ಬ್ಯಾಸ್ಗಿನೇ ಬೀಳ್ತೈತಿ. ಎಲ್ಲ ತಂದು ತಯಾರು ಮಾಡಿ ಇಟ್ಕೊಂಡು ಇದು ಮಾಡೋಣ. ಈಗ ಸದ್ಯಕ್ಕೆ ಹಪ್ಪಳ ಬೇಡ ಅಂದ್ರೆ ಬ್ಯಾಸಿಗೆ ಬಿದ್ದಿಂದ ಹಪ್ಪಳ ಮಾಡೋಣಂತ. ಸುಮ್ಮನಿರು ನೀನು. ನೋಡಿದಿನ ಆಕೆ ಶಾಂತವ್ವ ಎಷ್ಟು ದುಡ್ಯಾಕತ್ತಾಳ ಅದ್ರಾಗ. ಹಾಂ ನೋಡ್ದೇನ ಮೊನ್ನೆ ಅದು ಎಂಥದ ಗೋಡನ್ ಕಟ್ಸಿದ್ರಲ್ಲ ಯಪ್ಪ. ಇದ್ದಿದ್ದ ಮನೆಯಾಗಿಂದ ಹೊರಗೆ ಅಂಗಳದಾಗ ಅಂತ ಗೋಡನ್ ಕಟ್ಸಿದ್ರು. ಅದೇನು ಸುಮ್ಮನೆ ಆಕತ್ತೆ ಅಂತ ಮಾಡಿ ಏನು? ಆಕಿ ಗಂಡ ಎಲ್ಲದಕ್ಕೂ ಹೂನ ಅಂತಾನ. ಯಾಕೆ ಹೂ ಅಂತಾನ? ಬರ್ತಾ ಇತ್ತು ಲಾಭ ಅದರಿಂದ. ಅದಕ್ಕೆ ಹೂ ಅನ್ನಕತ್ತಾನ ಗೊತ್ತಾನ. ನೋಡು, ಅದಕ್ಕೆ ಭಾಳ ಬಂಡವಾಳನು ಹೋದಂಗಿಲ್ಲ. ಒಂದು 20,000 ರೂಪಾಯಿ ಖರ್ಚು ಮಾಡಿದ್ರೆ ಎಲ್ಲ ಆಗ್ಬಿಡ್ತತನ ಅಂತೇನೆ ನಾನು. ಅದು 20,000 ರೂಪಾಯಿ ಬೇಕಾರೆ ಒಂದು 10,000 ನನ್ನ ಕಡೆ ಐತಿ. ಇನ್ನೊಂದು 10 ಹೆಂಗಾರ ನೀವು ಹೊಂದಿಸ್ಕೊಂಡು ಎಲ್ಲ ತಯಾರಿ ಮಾಡಿಬಿಡೋಣ ನಾವು. ಯಾಕಾಗಲ್ಲ? ಕಂಚಿಕಾಯಿನೂ ಅಷ್ಟೇ. ಎಲ್ಲಿ ಸಿಗ್ತಾವೆ ಒಂಚೂರು ಕೇಳ್ಕೊ ಮಾರ್ಕೆಟ್ನಾಗ. ಅಲ್ಲೇ ಒಂದು ಬುಟ್ಟಿಗಟ್ಲೆ ತೊಗೊಂಬರೋಣ. ನಮ್ಮ ತೋಟದಾಗ ಒಂದು 2-3 ಗಿಡ ಅದಾವು ಅಲ್ಲೇ ಇದ್ರ ಕಡೆ. ಏನು ಅದ್ರಾಗ ಒಂದಿಷ್ಟು ಕಾಯಿ ಮನಾರ್ ಬಿಟ್ಟಿರ್ತಾವೆ. ಏಪ್ಪ, ಒಂದು 100 ರೂಪಾಯಿ ನಾವು 150 ರೂಪಾಯಿ ಖರ್ಚು ಮಾಡಿದ್ರೆ ಏನು ಅದ್ರಾಗ 1 to ಡಬಲ್ ರೊಕ್ಕ ಮಾಡ್ಬೋದು ಗೊತ್ತನ? ಹಂಗಂತೀಯವ? ಯಾಕ ನೀ ಹೇಳಿದ್ಮೇಲೆ ನನಗೂ ಹ್ಞೂ ಅನ್ನಿಸ್ತಾ ಆಯ್ತವ. ಇದರಿಂದ ಅವ್ರಿಗೇನು ಬೇಜಾರಾಗಂಗಿಲ್ಲಲ್ಲ? ಬೇಜಾರು ಯಾಕ್ಲಾ? ನಾವೇನು ಅವ್ರ ಥರದ್ದೇ ಮಸಾಲೆ ಹಾಕಕತ್ತೇವೆ? ನನಗೆ ತಿಳಿದಂಗೆ ನಾ ಹಾಕ್ತೇನೆ. ಅವ್ರ ಉಪ್ಪಿನಕಾಯಿ ಹೆಸರು ಏನಾರು ನಮ್ಮ ಉಪ್ಪಿನಕಾಯಿ ಇಡಾಕತ್ತೀವನ? ಹೆಸರು ಬೇರೆನೇ ಇಡಾಕತ್ತೀವಲ್ಲ. ಅವ್ರು ಹೋದಲ್ಲೇ ಮಾರಕ್ಕೆ ಹೋಗ್ತೀವನ? ನೀನು 4 ಅಂಗಡಿ ಬೇರೆ ಇಡಿ. ಅವ್ರು ಕೊಡು ಕಡೆ ನೀ ಯಾಕೆ ಕೊಡ್ತಿ? ಅಲ್ಲ, ಕೊಟ್ಟರು ಏನಂತವು ಹೆಸರು ಬೇರೆ ಇಟ್ಟಿರ್ತೀವಿ. ಅವ್ರದವ್ರಿಗೆ ವ್ಯಾಪಾರ, ನಮ್ಗೆ ವ್ಯಾಪಾರ. ಹಾಗ ಅದಕ್ಕೆಲ್ಲ ತೆರಿಗೆ ಕೆಡಿಸ್ಕೊಂತಾರನ? ಹೆಂಗೆ ಮಾಡಿದ್ರೆ ಹುಚ್ಚಾದಾರೆ ಎಲ್ಲರೂ. ಸುಮ್ಮನಿರು ನೀ, ಅದನ್ನ ಮಾಡೋಣ ಸುಮ್ಮನಿರು. ಈಗ ನಾವು ಇಡ್ಲಿದ್ ಮಾಡತ್ತಿದ್ವಿ ಬೇರೆ, ಹೌದಾ? ಅಲ್ಲೇ ಮತ್ತು ತೆಗ್ದು ತೋಡಿ ಅದು ವ್ಯಾಪಾರ ಆಗೋದಿಲ್ಲ, ಎಲ್ಲ ಮುಚ್ಚಿ ಫ್ಲೈ ಓವರ್ ಮಾಡತ್ತಾರಂತೆ. ನಾವು ಕೊಲೋಜ್ ಮಾಡಿದ್ವಿ. ಕೊಲೋಜ್ ಆದಮೇಲೆ ನಾವು ದುಡ್ಮಿಗೆ ಏನಾರು ಒಂದು ದಾರಿ ಹುಡ್ಕೋಬೇಕು ಬೇಡ? ಮತ್ತೆ ನಾವು ಇದನ್ನ ಮಾಡೋಣ. ಸುಮತಿ, ನಿಮ್ಮ ಅಣ್ಣ ನಿಂಬಿಕಾಯಿ ಉಪ್ಪಿನಕಾಯಿ ಇದೆಲ್ಲ ಒಟ್ಟು ಶಾಂತ ಮಾಡತ್ತಾಳ ಅಂತ ದಂಧೆ ಮಾಡ್ಬೇಕನ್ನತಾನ. ಒಟ್ಟು ಮನ್ಯಾಗ ಹೆಲ್ಪ್ ಮಾಡಕ್ಕೆ 3 ಮಂದಿ ಹೆಣ್ಮಕ್ಳದೇವು ನಾವು. ಏನಂತಿ? ಹ್ಞೂ ಅಣ್ಣ, ಮಾಡ್ಬೋದು. ಆದರೆ ಅವ್ರೇನಂತಾರ ಏನಪ್ಪ? ಹೌದು ಬೇವಾ. ಅಲ್ಲಲ್ಲ, ಅವ್ರು ಆಳು ಹುಡುಕ್ಬೇಕು. ಶಾಂತ ಒಬ್ಬೇಕೆ. ಅದಕ್ಕೆ 3-4 ಮಂದಿ ಹೆಂಗಸೂರ್ನ, ಈ ಪ್ರೇಮವ್ವ, ಪುಸ್ಸಿ, ಇವ್ರನ್ನೆಲ್ಲಾರನ್ನೂ ಆಳು ಇಟ್ಕೊಂಡಾಳ ಪಾರವನ್ನದು. ನಮ್ದು ಹಂಗಲ್ಲ. ನೀನು ಯಜಮಾನ ನಡೆಸ್ಕೊಡ್ತೀವಿ. ಏನು ಮುಂದೆ ನಿಂತು ನಾ ಎಲ್ಲ ತಯಾರಿ ಮಾಡ್ತೀನಿ. ನನ್ನ ಕೈಲಿ ಎಷ್ಟಕ್ಕತ್ತಷ್ಟು ನಾ ಮಾಡ್ತೀನಿ. ಇವ್ರಿಬ್ರು ಹೆಣ್ಮಕ್ಳು ನಮ್ಮ ಮನ್ಯಾಗ ಅದಾರ. ಏನು ನಾವೇನು ಮತ್ತೆ ಎಕ್ಸ್ಟ್ರಾ 3-4 ಮಂದಿ ಹುಡುಕ್ಬೇಕನ್ನಂಗಿಲ್ಲ. ಇನ್ನೊಂದಿಬ್ಬರಿಗೆ ಬರ್ತಾರೆ, ಯಾಕೆ ಬರೋದಿಲ್ಲ? ಹೇಳಿದ್ರೆ ನಾನೇ ನೀನು ಅಂತಾರೆ ಗೊತ್ತಾನ? ಸರಿ ಆತ್ ಬೇವ. ನೀ ಇಷ್ಟು ಧೈರ್ಯ ಕೊಟ್ಟ ಮೇಲೆ ಅದ್ರಾಗೇನೈತಿ ಮಾಡೋಣಂಗಾರ. ಲಾಭ ಐತಲ್ಲ? ಲಾಭ ಐತಪ್ಪ. ತಿಂಗಳಿಗೆ ಅಷ್ಟು ಮಂದಿಗೆ ಪಗಾರ ಕೊಟ್ಟು ರೊಕ್ಕ ಉಳಿತೈತೆ ಅಂತೇಳಿ ಆಕಿನ ಮತ್ತೆ ಲಾಭ ಐತೆ ಅಂತೇಳಿ ಮಾಡ್ತಾ ಇದ್ದಾಳೆ ಅದನ್ನು. ಈಗ ಕೇಳಕ್ಕೆ ಹೋಗಿ ಯಾರ ಮುಂದೆ ಬಾಯ್ ಬಿಡೋದಿಲ್ಲ ಅವರು. ಏನಿಲ್ಲ ಅಂದ್ರೆ ತಿಂಗಳಿಗೆ 1,00,000 ರೂಪಾಯಿ ಮಟ್ಟ ಮ್ಯಾಲಾರ ಉಳಿತಿದ್ದಿತ್ತಪ್ಪ. ನನಗೆ ಯಾಕೆ ಹಂಗೆ ಅನ್ಸಕತ್ತೈತಿ. ಸರಿ ಹಂಗಾರವ, ಅದಕ್ಕೆ ಏನೇನು ಬೇಕು ಎಲ್ಲ ಒಂಚೂರು ಹೇಳ್ಬೇಕು. ಆಕಿ ಬರೀತಾಳ ಸಂತಿ, ನಾನು ಸುಮತಿ ಹೋಗಿ ಎಲ್ಲ ಸಂತಿ ಮಾಡ್ಕೊಂಡ್ಬಂದ್ಬಿಡ್ತೀವಿ. ಅಷ್ಟು ಮಾಡ್ರಿ ಸುಮ್ತಿ. ಹೋಗ ಅದೇನ ಪೆನ್ ಪೇಪರ್ ತರ ಹೋಗಿ ಎಲ್ಲ ಐಟಮ್ ನಾ ಹೇಳ್ತೀನಿ, ಬರ್ಕೊಂಡು ತಂದುಬಿಡ ಅಂತೆ ಅದನ್ನೆಲ್ಲ. ಸರಿ ಬಾ. ಸರಿ ಬೇ, ಆತು. ಶಾಂತಕ್ಕೆ ಬೇಜಾರು ಮಾಡ್ಕೊಂತಾಳೆ ಏನೋ. ನೀನು ಶಾಂತವ್ ಏನು ಅನ್ಕೋತಾಳ, ಅವ್ರ ಗಂಡ ಏನು ಅನ್ಕೋತಾನ ಅಂತ ವಿಚಾರ ಮಾಡಬೇಡ. ಅನ್ಕೊಳ್ಳೋರು ಯಾರು ನಮಗೆ ಬಂದು ಕೊಡೋದಿಲ್ಲ. ಈಗ ನೀನು ಹುಟ್ಟಿರೋದು ಹೆಣ್ಣು, ನಾಳೆ ಅದನ್ನು ಖರ್ಚು ಮಾಡ್ಬೇಕು ಬೇಡ? ದೊಡ್ಡ ಸಲ ಓದಿಸ್ಬೇಕು ಬೇಡ? ಸುಮತಿ ಮಗನೂ ಓದಿಸ್ಬೇಕು ಬೇಡ? ಆಕೆ ಅದೇನೇ ಇಡಿಯೋ ಮಾಡಾಕತ್ತಾಳ, ಅದರಿಂದ ಆಟ ಪಗಾರ ಬರಾಕತ್ತೈತೆ ಅಷ್ಟೇ. ಅದೇನು ಪೂರ ಜೀವನಕ್ಕೆ ಆಧಾರಕತ್ತಂತ ಮಾಡಿ ಏನು? ಸರಿ ಆತ್ರಿ ಅತ್ತಿಯಾರ. ನೀನು ಈಕಿ ಮಾತು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಪ್ಪ. ಏನು ನಾ ಹೇಳಿದ್ದು ಬರಬ್ಬರಿ ಐತಿ, ನೀ ಅದನ್ನು ಮಾಡು.